ನೀಟ್ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಯ ಸಾಧನೆ. ಹೊಯ್ಸಳ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಯ ಸಾಧನೆಗೆ ಮೆಚ್ಚುಗೆ. ಆಲ್ ಇಂಡಿಯಾ 612ನೇ ರ್ಯಾಂಕ್ ಪಡೆದ ದರ್ಶನ್ ಮಂಜುನಾಥ್ ಗೌಡ 720ಕ್ಕೆ 667 ಅಂಕ, ಶೇಕಡ 99.96% ಅಂಕ ಪಡೆದ ದರ್ಶನ್. ಒಟ್ಟು 8 ಜನ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಉತ್ತೀರ್ಣ. ಹೊಯ್ಸಳ ಕಾಲೇಜು ಆಡಳಿತ ಮಂಡಳಿಯಿಂದ ವಿದ್ಯಾರ್ಥಿಗೆ ಅಭಿನಂದನೆ ಸಲ್ಲಿಕೆ. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ ಅಧ್ಯಾಪಕರು. ಆ ರೀನೀಟ್ ಎಕ್ಸಾಮ್ ಅಲ್ಲಿ ನಮ್ಮ ಮಕ್ಕಳು ಅತ್ಯುತ್ತಮವಾದ ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಅದರಲ್ಲಿ ದರ್ಶನ್ ಮಂಜುನಾಥ್ ಗೌಡ ಅಂತಕ್ಕಂಥ ವಿದ್ಯಾರ್ಥಿ 720ಕ್ಕೆ 667 ಮಾರ್ಕ್ಸ್ ಅನ್ನ ತಗೊಂಡು ಆಲ್ ಇಂಡಿಯಾ ಲೆವೆಲ್ ಅಲ್ಲಿ 612ನೇ ರ್ಯಾಂಕು, ಜನರಲ್ ಕ್ಯಾಟಗರಿನಲ್ಲಿ 612ನೇ ರ್ಯಾಂಕು, OBC ಕ್ಯಾಟಗರಿನಲ್ಲಿ 185ನೇ ರ್ಯಾಂಕ್ ಅನ್ನು ತಗೊಂಡು ಅತ್ಯುತ್ತಮವಾದ ಸಾಧನೆ ಮಾಡಿದ್ದಾನೆ. ನಿಜವಾಗ್ಲೂ ಇದು ನಾನು ಹೇಳ್ಬೇಕು ಅಂತಂದ್ರೆ ಕಾಲೇಜ್ಗೆ, ಅವರ ಪೋಷಕರಿಗೆ, ನೆಲಮಂಗಲಕ್ಕೆ, ಬೆಂಗಳೂರು ಗ್ರಾಮಾಂತರಕ್ಕೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಿಜವಾಗ್ಲೂ ಅತ್ಯುತ್ತಮವಾದ ಫಲಿತಾಂಶ. ಅವನ ಜೊತೆಗೆ ಸುಮಾರು 10 ವಿದ್ಯಾರ್ಥಿಗಳು 400ಕ್ಕಿಂತ ಹೆಚ್ಚು ಮಾರ್ಕ್ಸ್ ಅನ್ನು ತಗೊಂಡು 720ಕ್ಕೆ ಉತ್ತಮವಾದ ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಯತೀಶ್ GR 568 720ಕ್ಕೆ, ಅಮೂಲ್ಯ SA 436 720ಕ್ಕೆ, ರಚನಾ 435 720ಕ್ಕೆ, ದೀಪಕ್ 410 720ಕ್ಕೆ. ಒಟ್ಟು 8 ವಿದ್ಯಾರ್ಥಿಗಳು 400ಕ್ಕಿಂತ ಹೆಚ್ಚು ಅಂಕ ಪಡೆದು ಪ್ರತಿಷ್ಠಿತ ಏನು ವೈದ್ಯಕೀಯ ಕಾಲೇಜ್ಗಳಿದಾವೆ ಅಲ್ಲಿ ಸೀಟನ್ನು ಡಿಫ್ರೆಂಟ್ ಕ್ಯಾಟಗರಿನಲ್ಲಿ ಜನರಲ್ ಮೆರಿಟ್ ಅಲ್ಲಿ ಪಡ್ಕೊಳ್ಳೋಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ. ಇವ್ರಿಗೆಲ್ಲರಿಗೂ ಕೂಡ ಆಲ್ಮೋಸ್ಟ್ ಏನು ಮೆಡಿಕಲ್ ಸೀಟು ಸಿಗುತ್ತೆ. ಏನು ದರ್ಶನ್ ಮಂಜುನಾಥ್ ಗೌಡ ಏನು 667 ಮಾರ್ಕ್ಸ್ ತಗೊಂಡು 612 ರ್ಯಾಂಕ್ ಬಂದಿದ್ದಾನೆ. ಅವನಿಗೆ ನಮ್ಮ ಇದ್ರ ಪ್ರಕಾರ, ಕ್ಯಾಲ್ಕುಲೇಷನ್ ಪ್ರಕಾರ, ಇಂದಿನ ಪ್ರೀವಿಯಸ್ ಸ್ಟ್ಯಾಟಿಸ್ಟಿಕ್ಸ್ಗಳ ಪ್ರಕಾರ ಅವನಿಗೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಯಾವುದಾದ್ರೂ ಒಂದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲೇ ಸೀಟ್ ಸಿಗ್ತಕ್ಕಂಥ 100ಕ್ಕೆ 100ರ ಸಾಧ್ಯತೆ ಇದೆ. ಇದು ನಿಜವಾಗ್ಲೂ ಕೂಡ ಅತ್ಯುತ್ತಮವಾದ ಫಲಿತಾಂಶ. ಏಕೆಂದರೆ ತಮಗೆಲ್ಲ ತಿಳಿದ ಹಾಗೆ ವಿದ್ಯಾರ್ಥಿಗಳನ್ನ ಹಿಡಿದಿಟ್ಕೊಳ್ಳೋದು, ಅದೇ ಕಾನ್ಸಂಟ್ರೇಷನ್ ಹಿಡಿದಿಟ್ಕೊಳ್ಳೋದು ವಿದ್ಯಾರ್ಥಿಗಳು ತುಂಬ ಕಷ್ಟ ಇತ್ತು. ನೀಟ್ ಎಕ್ಸಾಮ್ ಮೇಲೆ ವಿದ್ಯಾರ್ಥಿಗಳೆಲ್ಲ ಅವ್ರ ಊರಿಗೋ ಇಲ್ಲೋ ಟ್ರಿಪ್ ಹೋಗೋದು ಆ ಥರ ಆಗೋಗಿತ್ತು. ಮತ್ತೆ ಬಂದು ವಿದ್ಯಾರ್ಥಿಗಳು ಅವ್ರು ಮತ್ತೆ ಓದಿ ಮತ್ತೆ ಎಕ್ಸಾಮ್ ಬರೆದಾಗ ಆ ಒಂದು ಇದು ಇರಲಿಲ್ಲ. ಆದರೂ ಕೂಡ ನಮ್ಮ ಮಕ್ಕಳು ನಾವೇನು 1-2 ವರ್ಷ ನಿರಂತರ ಪ್ರಯತ್ನದಿಂದ ಅವನ್ನ ಪ್ರಿಪೇರ್ ಮಾಡಿದ್ದೋ ಆ ಸತತ ಪರಿಶ್ರಮದ ಫಲ ಒಂದು ಒಳ್ಳೆ ಉತ್ತಮ ಫಲಿತಾಂಶ ಕೊಡೋಕ್ಕೆ ಸಾಧ್ಯ ಆಗಿದೆ. ನಮ್ಗೆಲ್ಲರಿಗೂ ಖುಷಿ ಕೊಡುವಂತ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀಟ್ ಕ್ಲಾಸಸ್ ಅಂತ ಹೇಳ್ಬಿಟ್ಟು ಸಪ್ರೇಟ್ ಒಂದು ಟೈಮ್ ಟೇಬಲ್ ಅನ್ನು ಹಾಕೋತೇವೆ. ಎವ್ರಿ ವೀಕ್ ಟೆಸ್ಟ್ ಇರುತ್ತೆ. ಅದಾದ್ಮೇಲೆ ಎವ್ರಿ ಮಂತ್ ಗ್ರ್ಯಾಂಡ್ ಟೆಸ್ಟ್ ಅಂತ ಇರುತ್ತೆ. ಹೀಗೆ ಸತತ ಪ್ರಯತ್ನ, ಒಂದು 2 ವರ್ಷದ ಸತತ ಪ್ರಯತ್ನ. ಸೊ ಆ ಒಂದು ಇದು ನಮ್ಮ ಎಲ್ಲ ಟೀಚರ್ಸ್ಗೂ ಸಲ್ಲಬೇಕಾಗತ್ತೆ. ಅದಾದ್ಮೇಲೆ ಪೇರೆಂಟ್ಸ್ ಸಪೋರ್ಟ್ ಮಾಡುವಂಥ ಪೇರೆಂಟ್ಸ್ಗೆ, ಅದಾದ್ಮೇಲೆ ವಿದ್ಯಾರ್ಥಿ ಈ ವರ್ಷದಂತೂ ತುಂಬಾನೇ ಸೆಕೆಂಡ್ ಟರ್ಮ್ ನೀಟ್ ಏನಿತ್ತು ತುಂಬಾನೇ ಕಷ್ಟ ಇತ್ತು. ಎಲ್ಲರೂ ಹೇಳಿದಿರೋ ಥರ ಅನಾಲಿಸಿಸ್ ಪ್ರಕಾರ ಸೆಕೆಂಡ್ ರಿಸಲ್ಟ್ ಕ್ವಶನ್ ಪೇಪರ್ ಟಫ್ ಇತ್ತು. ಆದರೂ ಕೂಡ ನಮ್ಮ ವಿದ್ಯಾರ್ಥಿ ತುಂಬ ಒಳ್ಳೆ ಮಾರ್ಕ್ಸನ್ನು ತೊಗೊಂಡಿದ್ದಾನೆ. ಫಸ್ಟ್ ಟರ್ಮಲ್ಲಂತೂ ತುಂಬ ಒಳ್ಳೆ ಮಾರ್ಕ್ಸ್ ಬಂದಿತ್ತು. ಆದರೆ ಈಗಲೂ ಕೂಡ 700ಕ್ಕಿಂತ ಹೆಚ್ಚು ಮಾರ್ಕ್ಸನ್ನು ತೊಗೊಂಡಿದ್ದ ಫಸ್ಟ್ ಟರ್ಮಲ್ಲಿ. ನಾವು ರಿಸಲ್ಟ್ ಅನಾಲಿಸಿಸ್ ಮಾಡಿದ ರೀತಿಯಲ್ಲಿ ಈಗ 667 ತೊಗೊಂಡಿದ್ದಾನೆ. ಇದು ನಮಗೆಲ್ಲರೂ ತುಂಬ ಖುಷಿ ಕೊಡುವಂಥ ವಿಚಾರ. ಇದಕ್ಕೆ ವಿದ್ಯಾರ್ಥಿಗೆ ಧನ್ಯವಾದ ಹೇಳ್ತೇನೆ, ಅಥವಾ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೇನೆ. ಅದ್ರ ಜೊತೆಗೆ ನೆಲಮಂಗಲದ ಜನತೆ ಏನು ನಮಗೆ ಇವತ್ತಿನವರೆಗೂ ಲಾಸ್ಟ್ 10 ವರ್ಷದಿಂದ ನಮಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ನಾವು ಏನೊಂದು ಒಂದು ಪ್ರಾಮಿಸನ್ನು ಮಾಡಿದ್ದೀವಿ, ಒಂದು ಒಳ್ಳೆ ಎಜುಕೇಶನ್ ಕೊಡ್ತೇವೆ ಅಂತ, ಅದನ್ನು ಇವತ್ತಿನವರೆಗೂ ನಾವು ಅದನ್ನು ಕೊಡ್ತಾ ಬಂದಿದ್ದಾರೆ. ಸೊ ಇದಕ್ಕೆಲ್ಲ ಕಾರಣಭೂತ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೇನೆ. ಹಂಗೆ ಮಾಧ್ಯಮದ ಮಿತ್ರರಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ನನ್ನ ಹೆಸರು ದರ್ಶನ್. ನಾನು ಹೊಯ್ಸಳ PU ಕಾಲೇಜಲ್ಲಿ ನೀಟಿಗೆ ಕೋಚಿಂಗ್ ತೊಗೊಂಡು ಓದಿದ್ದೀನಿ. ಈ ವರ್ಷ ನೀಟ್ ರಿಸಲ್ಟ್ಸಲ್ಲಿ ನನಗೆ 720ಕ್ಕೆ 667 ಮಾರ್ಕ್ಸ್ ಬಂದಿದೆ. ನನ್ನ ಆಲ್ ಇಂಡಿಯಾ ರ್ಯಾಂಕಿಂಗ್ 612. OBC ಕ್ಯಾಟಗರಿ ರ್ಯಾಂಕಿಂಗಲ್ಲಿ ನಂದು 185 ರ್ಯಾಂಕ್ ಬಂದಿದೆ. ನಂದು ಓವರ್ ಆಲ್ ಪರ್ಸೆಂಟೈಲು 99.96 ಇದೆ. ನಮ್ಮ ಕಾಲೇಜಿಂದ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಪೇರೆಂಟ್ಸ್ ನೀಟ್ ಬಗ್ಗೆ ಐಡಿಯಾ ಇಲ್ಲದೇ ಇರೋ ಅವರಿಂದ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ನನಗೆ ಎಲ್ಲ ರೀತಿಯಲ್ಲೂ ಓದೋಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಧನ್ಯವಾದ ಹೇಳೋಕ್ಕೆ ಖುಷಿ ಪಡ್ತೀನಿ. ನನಗೂ ತುಂಬ ಸಂತೋಷ ಆಗ್ತಿದೆ. ಇನ್ನು ನಮ್ಮ ಟೀಚರ್ಸು ತುಂಬ ನಮಗೆ ಸಪೋರ್ಟ್ ಮಾಡ್ತಿದ್ರು. ಹಂಗಂದರೆ ಕ್ಲಾಸಸ್ ಎಲ್ಲ ಕರೆಕ್ಟಾಗಿ ನಡೀತಿತ್ತು. ಫಸ್ಟ್ ಇಯರಿಂದನೂ ನಮಗೆ ನೀಟ್ ಕೋಚಿಂಗ್ ಎಲ್ಲ ಕೊಡ್ತಿದ್ರು. ಎವ್ರಿ ವೀಕ್ ನಮಗೆ ಮಾಕ್ ಟೆಸ್ಟ್ ಇರೋದು, ಕ್ಯುಮುಲೇಟಿವ್ ಟೆಸ್ಟು, ಗ್ರ್ಯಾಂಡ್ ಟೆಸ್ಟ್, ಅದು ರಿಸಲ್ಟ್ ಹಾಕೋರು.
ಟೀಚರ್ಸ್ ಬಂದು ವಿಸಿಟ್ ಮಾಡ್ತಿದ್ರು ಎವ್ರಿ ವೀಕು. ಮತ್ತು ಮಟೀರಿಯಲ್ಲು ಕೊಟ್ಟಿದ್ರು ನಮ್ಮ ಕಾಲೇಜ್ ಕಡೆಯಿಂದ. ಅದು ಬಿಟ್ಟು ನಾನು ಇನ್ನು ಎಕ್ಸ್ಟರ್ನಲ್ಲು ತುಂಬ ರಿಫರ್ ಮಾಡಿದ್ದೀನಿ. ಬುಕ್ಸು ಮತ್ತು ಟೆಸ್ಟ್ ಎಲ್ಲ ಆನ್ಲೈನೆಲ್ಲ ತುಂಬ ಬರೆದಿದ್ದೀನಿ. ನನಗೆ ತುಂಬ ಸಂತೋಷ ಆಗ್ತಿದೆ. ನನ್ನ ಈ ಅಚೀವ್ಮೆಂಟಿಗೆ ರೀಸನ್ನು ನಮ್ಮ ಪೇರೆಂಟ್ಸು, ನಮ್ಮ ಟೀಚರ್ಸು, ನಮ್ಮ ಫ್ರೆಂಡ್ಸು ಯಾರು ತುಂಬ ಸಪೋರ್ಟಿವ್ ಆಗಿದ್ದರು, ಮತ್ತು ಎಕ್ಸ್ಟರ್ನಲ್ ರೆಫರೆನ್ಸ್ ಇರೋ ಟೀಚರ್ಸು. ಇದು ನೀಟ್ಗೆ ಪ್ರಿಪ್ರೇಷನ್ ಮಾಡಿದ್ದು ಹೊಯ್ಸಳ PU ಕಾಲೇಜಿಂದ. ಈ ಕಾಲೇಜು ತುಂಬ ಚೆನ್ನಾಗಿದೆ ಕಾಲೇಜು. ಪ್ರಿಪ್ರೇಷನ್ನು, ಟೀಚರ್ ಸಪೋರ್ಟ್ ಚೆನ್ನಾಗಿ ಮಾಡ್ತಾರೆ, ಡೌಟ್ಸ್ ಕ್ಲಿಯರ್ ಮಾಡ್ತಾರೆ, ಟೀಚರ್ಸ್ ಪ್ರೋತ್ಸಾಹನೆ ಕೊಡ್ತಾರೆ ಮತ್ತು ಫಾಲೋ ಅಪ್ ಮಾಡ್ತಿರ್ತಾರೆ. ಮಾಕ್ ಟೆಸ್ಟು ಡೇ 1ಇಂದನೇ ಇರುತ್ತೆ. ಪ್ರತಿ ಮಂಡೇ ಮಾಕ್ ಟೆಸ್ಟ್ ಮಾಡ್ತಾರೆ. ಮತ್ತು ಆಲ್ ಟೈಪ್ ನಮಗೆ ಜಡಬನಿ ಕೋಚಿಂಗ್ ಮಾಡ್ತಾರೆ, CETನೂ ಕೋಚಿಂಗ್ ಮಾಡ್ತಾರೆ. ಎಲ್ಲೂ ಲ್ಯಾಕ್ ಆಗಿಬಿಡಲ್ಲ. ಕೋಚಿಂಗ್ ಚೆನ್ನಾಗಿದೆ. ಅಂದರೆ ನಮ್ಗೆ ಇನ್ನೊಂದು ಅಟೆಂಪ್ಟು ಮತ್ತು ಇನ್ನೊಂದು ಮಂತ್ ಎಕ್ಸ್ಟ್ರಾ ಸಿಕ್ದಂಗೆ ಆಯಿತು. ಇನ್ನೂ ಬೆಸ್ಟ್ ಕೊಡೋಕ್ಕೆ ಟ್ರೈ ಮಾಡಿದ್ವಿ ನಾವು. ವಿಶ್ವಾಗ್ನಿ ಟಿವಿ, ಇದು ದನಿ ಇಲ್ಲದವರ